ಬಿಗ್ ಬಾಸ್ 12ನೇ ಸೀಸನ್ ಸ್ಟಾರ್ಟ್ ಆಗಿ 4 ವಾರ ಆಯಿತು. ಈ ಸಲದ ಬಿಗ್ ಬಾಸ್ನಲ್ಲಿ ಗಿಲ್ಲಿನೇ ದೊಡ್ಡ ಹೈಲೈಟ್ ಹಾಗೆ ಎಂಟರ್ಟೈನರ್ ಕೂಡ ಹೌದು. ಇನ್ನೊಂದು ಕಡೆ ಅಶ್ವಿನಿ ಗೌಡ, ಜಾನ್ವಿ, ಕಾಕ್ರೋಚ್ ಸುದಿ ಇವರನ್ನ ಬಿಗ್ ಬಾಸ್ ಫ್ಯಾನ್ಸ್ ದೊಡ್ಡ ವಿಲನ್ಗಳಂತೆ ನೋಡ್ತಿದ್ದಾರೆ. ಇದಕ್ಕೆ ಕಾರಣ ಏನಂದರೆ ಅವರವರ ವರ್ತನೆಗಳು. ಇನ್ನು ಒಂದೇ ತಿಂಗಳಲ್ಲಿ ಗಿಲ್ಲಿ ನಟ ದೊಡ್ಡ ಲೆಕ್ಕದಲ್ಲಿ ಫಾಲೋವರ್ಸ್ನ ಗಳಿಸಿದ್ದಾರೆ. ಇನ್ನು ಜಾನ್ವಿ ಮತ್ತು ಅಶ್ವಿನಿ ಗೌಡ ತಮ್ಮ ವರ್ಸ್ಟ್ ಆಟಿಟ್ಯೂಡ್ನಿಂದ ದೊಡ್ಡ ಮಟ್ಟದಲ್ಲಿ ಹೇಟರ್ಸ್ನ ಗಳಿಸಿದ್ದಾರೆ. ಆದರೆ ಇದೆಲ್ಲದರ ನಡುವೆ ಬಿಗ್ ಬಾಸ್ ಫ್ಯಾನ್ಸ್ ಮಾತ್ರ ಕಿಚ್ಚ ಸುದೀಪ್ ಬಗ್ಗೆ ತುಂಬ ಬೇಜಾರನ್ನು ಹೊರಹಾಕ್ತಿದ್ದಾರೆ. ಇದಕ್ಕೆ ಕಾರಣ ಏನಂದರೆ ವೀಕೆಂಡ್ ಎಪಿಸೋಡ್ಗಳಲ್ಲಿ ಕಿಚ್ಚ ನಡೆಸೋ ವಾರದ ಕತೆ ಪಂಚಾಯಿತಿಯಲ್ಲಿ ಮುಖ್ಯವಾದ ವಿಷಯಗಳೇ ಚರ್ಚೆ ಆಗ್ತಿಲ್ಲ ಅನ್ನೋದು. ಕಳೆದೆಲ್ಲ ಸೀಸನ್ನಲ್ಲಿ ಕಂಟೆಸ್ಟೆಂಟ್ಗಳು ತಾವೆಲ್ಲಿದ್ದೀವಿ ಅನ್ನೋದನ್ನ ಮರೆತು ರೂಲ್ಸ್ಗಳನ್ನು ಬ್ರೇಕ್ ಮಾಡಿದಾಗ ಸುದೀಪ್ ತಮ್ಮದೇ ಆದ ರಗಡ್ ಸ್ಟೈಲ್ನಲ್ಲಿ ಕ್ಲಾಸ್ ತಗೊಳ್ತಾ ಇದ್ರು. ಅಂತ ಖಡಕ್ ಮಾತಿನ ಸುದೀಪ್ ಈ ಸಲ ಕಾಣೆಯಾಗಿದ್ದಾರೆ ಅನ್ನೋದು ಬಿಗ್ ಬಾಸ್ ಫ್ಯಾನ್ಸ್ಗಳ ಬೇಜಾರಿಗೆ ಕಾರಣ ಆಗಿದೆ. ಅಶ್ವಿನಿ ಗೌಡ, ಜಾನ್ವಿ, ಕಾಕ್ರೋಚ್ ಸುದಿ ವಿಚಾರದಲ್ಲಿ ಸುದೀಪ್ ಹೆಚ್ಚಾಗಿ ಮಾತಾಡ್ತಿಲ್ಲ. ವಾರದ ಕಥೆಯನ್ನು ಆಲ್ಮೋಸ್ಟ್ ಜೋಕ್ ರೀತಿಯಲ್ಲೇ ಮುಗಿಸ್ತಿದ್ದಾರೆ. ಕಂಟೆಸ್ಟೆಂಟ್ಸ್ಗಳ ತಪ್ಪುಗಳನ್ನು ಹೇಳಿದರೂ ಕೂಡ ಮೊದಲಿನಷ್ಟು ಎಫೆಕ್ಟಿವ್ ಆಗಿ ಹೇಳ್ತಾ ಇಲ್ಲ. ಬಿಗ್ ಬಾಸ್ ಫ್ಯಾನ್ಸ್ ಸುದೀಪ್ ಅವರಿಂದ ಇನ್ನೂ ಹೆಚ್ಚಿನ ಕ್ಲಾಸ್ ತಗೊಳ್ಳೋದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಕೆಲವರಂತೂ ಕಿಚ್ಚನ ವೀಕೆಂಡ್ ಪಂಚಾಯಿತಿ ತುಂಬ ಬೋರಿಂಗ್ ಆಗ್ತಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ವಾರದ ಕತೆ ಎಪಿಸೋಡ್ಸ್ಗಳು ತುಂಬ ಬೋರಿಂಗ್ ಆಗ್ತಿದೆ ಅನ್ನೋದು ಬಿಗ್ ಬಾಸ್ ಫ್ಯಾನ್ಸ್ಗಳ ಅಭಿಪ್ರಾಯವಾಗಿದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಮುಂದಿನ ಅಪ್ಡೇಟ್ಸ್ಗಾಗಿ RY ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.